ಸರ್ಕಾರಿ ಕಚೇರಿಗಳೆಲ್ಲ ಕಾಂಗ್ರೆಸ್ ಆಫೀಸು. ನನ್ನ ಸಿಡ್ಲಘಟ್ಟದಲ್ಲಿ ಯಾರೋ ಒಬ್ಬ ಕಾಂಗ್ರೆಸ್ಸಿನ MLA ಸ್ಪರ್ಧೆ ಮಾಡಿದ್ದವನು, MLA ಕ್ಯಾಂಡಿಡೇಟ್ರು, ರಾಜು ಗೌಡ ಅವನ್ ಕಮಿಷನರ್ಗೆ ಹೇಳ್ತಾನೆ, ಏಯ್ ಇಲ್ಲಿ ಹೆಂಗೆ ಹೇಳಿದ್ರಲ್ಲ ಬಳ್ಳಾರಿಯಲ್ಲಿ, ಅವನ್ ಯಾವನೋ ಬಂದು ಹೇಳಿದ್ನಲ್ಲ, ಅವನ್ ಯಾರೋ MLA ಹೇಳಿದ್ನಲ್ಲ, ಬೆಂಕಿ ಹಚ್ಚಿಬಿಡ್ತೀನಿ ಬಳ್ಳಾರಿಗೆಲ್ಲ ಅಂತ. ಏನಮ್ಮ ಪರ್ಕೆ ತಗೊಳಲ್ಲ ಬೆಂಕಿ ಹಚ್ಚಕ್ ಬಂದ್ರೆ? ಬಿಡ್ತೀರಾ ನಿಮ್ಮ ಮನೆ ಬೆಂಕಿ ಹಚ್ಚಕ್ ಬಂದ್ರೆ? ನಿನ್ನ ಮನೆ ಸುಡ್ಬೇಕಾದ್ರೆ 5 ನಿಮಿಷ ಬೇಕು, ಇನ್ ಬಳ್ಳಾರಿನ 5 ನಿಮಿಷದಾಗ ಹೆಂಗ್ ಸುಡಕ್ ಸಾಧ್ಯ? ನೀನು ಬಳ್ಳಾರಿನ 5 ನಿಮಿಷದಾಗ ಸುಟ್ಬಿಡ್ತಾರಂತೆ. ನಿನ್ ಮನೆ ಸುಡಕ್ಕೆ 5 ನಿಮಿಷ ಬೇಕು ನಿನ್ಗೆ, ಇನ್ ಬಳ್ಳಾರಿನ ಸುಡಕ್ ನಿನ್ ಎಲ್ಲಿಂದ ಹೋಗ್ತೀಯ? ನನ್ನ ಸಿಡ್ಲಘಟ್ಟದಲ್ಲಿ ಇಲ್ಲಿ ಹೆಂಗ್ ಹೇಳ್ದ, ಅಲ್ಲೊಬ್ಬ ಕಾಂಗ್ರೆಸ್ ಅವನ್ ಹೇಳ್ದ, ಇಡೀ ಸಿಡ್ಲಘಟ್ಟವನ್ನ 5 ನಿಮಿಷದಲ್ಲಿ ಬೆಂಕಿ ಹಚ್ಚಿಬಿಡ್ತೀನಿ ಎಂದ. ಇಲ್ಲೂ ಕಾಂಗ್ರೆಸ್ ಅವನು, ಅಲ್ಲೂ ಕಾಂಗ್ರೆಸ್ ಅವನು. ಏನ್ ಸುಡೋದು ಅಂದ್ರೆ ಏನು? ಚಟ್ಟಕ್ಕೆ ತಗೊಂಡೋಗಿ ಹೆಣ ಸುಡ್ತಾರಲ್ಲ ಸ್ಮಶಾನ, ಹಂಗ್ ತಿಳ್ಕೊಂಬಿಟ್ಟವನ? ನಾವು ಜನಗಳೇನ್ ಕುರಿಗಳ? ನಾವು ನಮ್ಮಲ್ಲಿ ಶಕ್ತಿ ಇಲ್ವಾ? ಯಾವನೋ ಒಬ್ಬ ತಲೆ ಕೆಟ್ಟವನು ಹಿಂಗ್ ಮಾತಾಡ್ತಾನೆ ಅಂದ್ರೆ ಕಾಂಗ್ರೆಸ್ ಅವರು ಅದಕ್ಕೆ DK ಶಿವಕುಮಾರ್ ಹೇಳ್ತಾರೆ, ನಿನಗೆ ಪೂರ್ತಿ ಬೆಂಬಲ ನಂದು ಅಂತ. ಯಾರು ಬಳ್ಳಾರಿನ ಸುಡ್ತೀನಿ ಅನ್ನೋ ಅವ್ರಿಗೆ DK ಶಿವಕುಮಾರ್ ಪೂರ್ತಿ ಬೆಂಬಲ. ಮಂಗಳೂರಲ್ಲಿ ಯಾವನೋ ಒಬ್ಬ ಬಾಂಬ್ ಹಾಕಕ್ ಬಂದಿದ್ದ, ಪಾಕಿಸ್ತಾನದವನು ಬಾಂಬ್ ತಗೊಂಡ್ಬಂದಿದ್ದ ಆಟೋ ರಿಕ್ಷಾದಲ್ಲಿ, ಅವನ್ನ ಬ್ರದರ್ ಅಂದ್ರು. ಅಲ್ಲೊಬ್ಬ ಬ್ರದರು, ಇಲ್ಲೊಬ್ಬ ಬ್ರದರು, ಶಿಡ್ಲಘಟ್ಟದಲ್ಲಿ ಒಬ್ಬ ಬ್ರದರು. ಫೋಟೋ DK ಶಿವಕುಮಾರ್ದೆ ಅವನು ಹಾಕೊಂಡಿರೋದು ಶಿಡ್ಲಘಟ್ಟದಲ್ಲಿ. ಅಂದ್ರೆ ಜನ ನಿಮ್ಮನ್ನ ಆಯ್ಕೆ ಮಾಡಿದ್ದು ಏನಕ್ಕೆ? ಒಳ್ಳೆ ಆಡಳಿತ ಕೊಡ್ಲಿ ಅಂತ ಆಯ್ಕೆ ಮಾಡಿದ್ರೆ ನೀವು ಇವತ್ತು ಬಳ್ಳಾರಿಯನ್ನ ಸುಟ್ಟಾಕ್ತೀನಿ ಅಂತ ಹೇಳೋದು, ಜನಾರ್ದನ್ ರೆಡ್ಡಿ ಅವ್ರನ್ನ, ಶ್ರೀರಾಮುಲು ಅವ್ರನ್ನ ಟಾರ್ಗೆಟ್ ಮಾಡಿಕೊಂಡು ಇನ್ನು ಮುಂದೆ ನಾವು ಬರಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಇಷ್ಟೆಲ್ಲ ಯಾಕೆ ಮಾಡ್ತಾ ಇದ್ದಾರೆ? ಅವ್ರಿಗೆ ಅನಿಸ್ಬಿಟ್ಟಿದೆ ಇನ್ನ 2 ವರ್ಷ ಅಷ್ಟೇ, 2 ವರ್ಷ ಆದ್ಮೇಲೆ ನಮಗೆ ಗ್ಯಾರಂಟಿ ಬಡಿತಾರೆ ಇವರು. ಇವಾಗ ಏನಾದ್ರೂ ಮಾಡೋಣ ಅಂತೇಳಿ ಪ್ರಯತ್ನ ಮಾಡಿರೋದಷ್ಟೇ. ಅದು ಸ್ವಲ್ಪದಲ್ಲೇ ಪಾರಾಗಿದ್ದಾರೆ ಜನಾರ್ದನ್ ರೆಡ್ಡಿ. ಆ ಗುಂಡೇನಾನ ಹೆಚ್ಚು ಕಮ್ಮಿ ಆಗಿದ್ರೆ ಇವತ್ತು ಬಳ್ಳಾರಿ ಸ್ಥಿತಿ ಏನಾಗೋದು ಅರ್ಥ ಮಾಡ್ಕೊಳ್ಳಿ. ಒಬ್ಬ ಜನನಾಯಕನಿಗೆ, ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ಅಂತ ಜನನಾಯಕರಿಗೆ ಅವ್ರ ಮನೆಗೆ ಗುಂಡಾರಿಸ್ತೀರಾ ಅಂದ್ರೆ ಇನ್ ಬಳ್ಳಾರಿ ಜನಗಳ ಗತಿ ಏನು? ಇವತ್ತು ನಾವು ಹೋಗಿ ಭೇಟಿ ಮಾಡಿದ್ರಿ, ಅವ್ರ ಮನೆಗೆ ಹೋದಾಗ ಸಣ್ಣ ಒಂದು 10 ಅಡಿ ಮನೆ ಅವ್ರದಷ್ಟೇ, 10 ಅಡಿಗೆ 20 ಅಡಿ ಇರ್ಬೋದು, ಸಣ್ಣ ಮನೆ. ಇವತ್ತು ಕಾಂಗ್ರೆಸ್ ಅವರು ಉತ್ತರ ಕೊಡ್ತಾರಲ್ಲ, ಕೊಡ್ಬೇಕಲ್ಲ. ಈ ಕೊಲೆಗೆ, ಸಾವಿಗೆ ಕಾರಣ ಯಾರು ಅಂತ ಉತ್ತರ ಕೊಡ್ಬೇಕಲ್ಲ, ಯಾರು ಬಂಧಿಸಿದ್ರಿ ಅಂತ ಕೊಡ್ಬೇಕಲ್ಲ. ಇದನ್ನ ಇಷ್ಟಕ್ಕೆ ಬಿಡಲ್ಲ ನಾವು. ವಿಧಾನಸಭೆಯಲ್ಲೂ ಇದನ್ನ ಪ್ರಸ್ತಾವ ಮಾಡ್ತೀರಿ, ನ್ಯಾಯ ಸಿಗೋವರೆಗೂ ನಾವು ವಿಧಾನಸಭೆಯಲ್ಲೂ ಕೂಡ ಹೋರಾಟವನ್ನ ನಾವು ಮಾಡೇ ಮಾಡ್ತೀರಿ ಬಂಧುಗಳೇ. 22ನೇ ತಾರೀಕೇನೋ ಕರೆದಿದ್ದಾರೆ ಅಸೆಂಬ್ಲಿ. ಈ ತರದ ವಿಚಾರಕ್ಕೆ ಕರಿಬೇಕಾಯ್ತು. ಅವರು ಕರೆದಿರೋದು ವಿಕಸಿತ ಭಾರತ ಕೇಂದ್ರ ಸರ್ಕಾರ ತಂದಿರುವಂತ ಯೋಜನೆ, ಅದನ್ನು ಹಾಳು ಮಾಡಬೇಕು ಅಂತ ಕರೆದಿರುವಂತ ಅಧಿವೇಶನ. ಅವ್ರೇನ್ ಕರೀಲಿ, ಆದರೆ ನಾವು ಈ ವಿಚಾರವನ್ನ, ಬಳ್ಳಾರಿಯಲ್ಲಾದಂತ ಗುಂಡಿನ ದಾಳಿ ವಿಚಾರವನ್ನ ವಿಧಾನಸಭೆಯಲ್ಲಿ ಪ್ರಸ್ತಾವ ಮಾಡ್ತೀರಿ. ಅದಕ್ಕೆ ನ್ಯಾಯ ಸಿಗೋವರೆಗೂ ನಾವು ಹೋರಾಟವನ್ನ ಮಾಡ್ತೀರಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಒಂದ್ ಅರ್ಥ ಮಾಡ್ಕೊಳ್ಳಿ, ನಾವಿರ್ಬೋದು, ಬೊಮ್ಮಾಯಿ ಅವರು, ವಿಜಯೇಂದ್ರ, ನಾವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೀರಿ. ನಾವೆಲ್ಲರೂ ಕೂಡ ಜನಾರ್ದನ್ ರೆಡ್ಡಿ, ಶ್ರೀರಾಮುಲುಗೆ ಜೊತೆ ಇರ್ತೀರಿ ಅಂತ ಬಂದಿದ್ದೀರಿ, ಬೆಂಗಾವಲಾಗಿರ್ತೀರಿ ಅಂತ ಬಂದಿದ್ದೀರಿ. ನಿಮ್ಮ ಕಷ್ಟದಲ್ಲಿ ನಾವು ಭಾಗಿಯಾಗಿರ್ತೀರಿ, ನಿಮ್ ಜೊತೆ ನಾವಿರ್ತೀರಿ, ನಿಮ್ ಹೋರಾಟದಲ್ಲಿ ನಾವಿರ್ತೀರಿ. ಎದೆಗುಂದಬೇಡಿ, ನಡೆ ಮುಂದೆ ನಡೆ ಮುಂದೆ ನಡೆ ಮುಂದೆ ಅಂತ ಹೇಳಕ್ಕೆ ನಾವು ಬಂದಿದ್ದೀರಿ. ಇಲ್ಲೇನ್ ನಾವು ಸಂತೆ ಮಾಡಕ್ ಬಂದಿಲ್ಲ, ನಿಮ್ ಜೊತೆ ಇದ್ದೀರಿ ಅಂತ ಶಕ್ತಿಯನ್ನ ತೋರ್ಸಕ್ ಬಂದಿದ್ದೀರಿ ನಾವು. ಈ ಸರ್ಕಾರ, ಜನನು ಕೂಡ ಅರ್ಥ ಮಾಡ್ಕೊಳ್ಳಿ, 2 ವರ್ಷ
ಒಂದು ಹಾಡಿದೆ, ಒಳಿತು ಮಾಡು ಮನುಷ್ಯ ನೀ ಇರೋದು 3 ದಿವಸ ಅಂತ. ನಿಮ್ ಯೋಗ್ಯತೆಗೆ, ಕಾಂಗ್ರೆಸ್ ಅವ್ರ ಯೋಗ್ಯತೆಗೆ ಒಳಿತು ಮಾಡಂಗ್ ಮಾಡಿ, ಇಲ್ಲ ಅಂದ್ರೆ ಬಿಟ್ಟು ಜಾಗ ಖಾಲಿ ಮಾಡಿ ಅಂತ ಹೇಳಕ್ಕೆ ನಾವು ಬಂದಿದ್ದೀರಿ ಇಲ್ಲಿ. ಇದು ಸಣ್ಣ ಘಟನೆ ಅಲ್ಲ. ಇದು ಕರ್ನಾಟಕದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಕೇಳೋರಿಲ್ದಂಗಾಗಿದೆ. ಎಲ್ಲ ಕಡೆ ಅತ್ಯಾಚಾರಗಳು ನಡೀತಾ ಇದೆ, ರೇಪ್ ನಡೀತಾ ಇದೆ. ಪೊಲೀಸರೇ, ಇವಾಗ ನಾನು ಹೇಳಿದ್ನಲ್ಲ, ಬಳ್ಳಾರಿ ಪೊಲೀಸ್ ಬಗ್ಗೆ ನಮ್ಮ ಜನಾರ್ದನ್ ರೆಡ್ಡಿ ಬಹಳ ಚಂದಾಗಿ ವಿಸ್ತೃತವಾಗಿ ಹೇಳಿದ್ರು. ಪೊಲೀಸರು ಏನ್ ಕಪ್ಪ ಇರೋದು? ಪೊಲೀಸರು ಬ್ಯಾಂಕ್ಗಳನ್ನ ಕಾಪಾಡೋದಕ್ಕೆ, ಬ್ಯಾಂಕ್ ಅಲ್ಲಿರೋ ದುಡ್ಡನ್ನು ಕಾಪಾಡಿ ಜನಗಳಿಗೆ ಸಿಗೋ ರೀತಿ ಮಾಡಬಹುದು. ಪೊಲೀಸರೇ ಕಳ್ಳರಾಗೋಡ್ರು ಬೆಂಗಳೂರಲ್ಲಿ. 7 ಕೋಟಿ ಪೊಲೀಸರು. ಅವನಾರೋ ಒಬ್ಬ, ಸರ್ ನಾವು ಪೊಲೀಸ್ ಕಮಿಷನರ್ ನೋಡ್ಬೇಕು, ಸೇಫು, ಪೊಲೀಸ್ ಸ್ಟೇಷನ್ ಸೇಫ್ ಅಲ್ಲ, ಪೊಲೀಸ್ ಸ್ಟೇಷನ್ ಸೇಫು, ಪೊಲೀಸ್ ಕಮಿಷನರ್ ಇನ್ನೂ ಸೇಫು ಅಂತೇಳಿ ಕಾರಲ್ಲಿ 11 ಲಕ್ಷ ಇಟ್ಬಿಟ್ಟು ಪೊಲೀಸ್ ಕಮಿಷನರ್ಗೆ ಒಳಗಡೆ ಹೋದ. ಈಚೆ ಬರೋದ್ರೊಳಗಡೆ ಪೊಲೀಸರೇ ಎತ್ಕೊಂಡು ಹೋಗ್ಬಿಟ್ರು 11 ಲಕ್ಷ. ಏನು ಯಾವ ಪರಿಸ್ಥಿತಿ ಇದ್ದೀರಿ? ಒಂದು ಕಾಲದಲ್ಲಿ ಪೊಲೀಸರು, ಕರ್ನಾಟಕ ಪೊಲೀಸ್ ಅಂದ್ರೆ ಇಡೀ ದೇಶದಲ್ಲಿ ಒಂದು ಗೌರವ ಇರ್ತಾ ಇತ್ತು. ಸಿಬಿಐಗೆಲ್ಲ ಕರ್ನಾಟಕದ ಪೊಲೀಸರನ್ನ ಕರ್ಕೊಂಡು ಹೋಗ್ತಾ ಇದ್ರು ಸಿಬಿಐಗೆ. ಎಂತ ಗರಿಮೆ ಇತ್ತು ರೀ, ಹಿರಿಮೆ ಇತ್ತು. ಹಾಳು ಮಾಡಾಕ್ಬಿಟ್ರಲ್ರಿ. ನಾನು ಹೋಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದೀನಿ, ನನಗೂ ಜವಾಬ್ದಾರಿ ಇದೆ ಮಾತಾಡಕ್ಕೆ. ಆಗ ಈ ಸರ್ಕಾರಗಳು ಬರುತ್ತೆ ಹೋಗುತ್ತೆ. ಸಿದ್ದರಾಮಯ್ಯ ಹೇಳ್ತಾರಲ್ಲ, ನಾನೇ ಇರ್ತೀನಿ, ನಾನೇ. ಯಾಕೆ 2012ರಿಂದ 2017ವರೆಗೂ ನಾನೇ ಅಂದೆ. ಎಲ್ಲಿದ್ದೆ ನೀನು? ಇರ್ಲೇ ಇಲ್ಲಲ್ಲ. ಆಮೇಲೆ ಸೋತೋದ್ರಲ್ಲ. ಪರ್ಮನೆಂಟ್ ಅಲ್ಲ. ಪೊಲೀಸವ್ರಿಗೆ 40 ವರ್ಷ 45 ವರ್ಷ ಡ್ಯೂಟಿ ಇರ್ತತೆ. ಜನ ನೆನಪು ಮಾಡ್ಕೊಳ್ಳೋ ತರ ಪೊಲೀಸ್ ಇಲಾಖೆ ಇರಬೇಕು. ಜನ ನೆನಪು ಮಾಡ್ಕೊಳ್ಳೋ ತರ ಅಧಿಕಾರಿಗಳು ಕೆಲಸ ಮಾಡಬೇಕು. ಆಗ ಬೆಲೆ ಕೊಡೋದು ಜನ ಪೊಲೀಸರು. ಇವತ್ತು ನಾವು ಸಾಂಗ್ಲಿಯಾನ ಯಾವುದೇ ಪಾರ್ಟಿಯಲ್ಲಿ ಇರಲಿ, ನಮ್ಮ ಪಾರ್ಟಿಯಲ್ಲೂ MP ಆಗಿದ್ರು ಅವರು. ಎಷ್ಟು ಗೌರವ ಕೊಡ್ತೀರ ಅವ್ರಿಗೆ? ಅವ್ರು ಯಾವುದೇ ಧರ್ಮ ಇರಲಿ. ಆದ್ರೆ ಇಲ್ಲಿ ಏನ್ ನಡೀತಾ ಇದೆ? ಈ ಘಟನೆ, ಇಡೀ ಬಳ್ಳಾರಿಯ ಘಟನೆ, ಯಾರು ನ್ಯೂ ಇಯರ್ ಅನ್ನ ಸೆಲೆಬ್ರೇಟ್ ಮಾಡಬೇಕಾಯಿತು, ಯಾರು ಹೊಸ ವರ್ಷವನ್ನ ಬಾ ಅಂತ ಕರಿಬೇಕಾಯಿತು, ಆ ಮನೆಯಲ್ಲಿ ಕೊಲೆ, ಸಾವು, ಸಾವಿನ ಸೂತಕ, ಇನ್ನೂ ಕಣ್ಣೀರು ಹಾಕ್ತಾ ಇದ್ದಾರೆ. ಇಂಥ ಪಾಪಿ ಸರ್ಕಾರ ಬೇಕಾ? ಇಂಥ ಕೊಲೆಗಡಕ ಸರ್ಕಾರ ಬೇಕಾ ಅಂತ ಕೇಳಕ್ಕೆ ನಾವು ಇಲ್ಲಿ ಬಂದಿದ್ದೀರಿ. ಬಳ್ಳಾರಿಗೆ ಬಂಧುಗಳೇ, ಅರ್ಥ ಮಾಡ್ಕೊಳ್ಳಿ, ನಾವೆಲ್ಲರೂ ಕೂಡ ಭಾರತೀಯರು.